ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಯಲಿರುವ ಶ್ರೀ ಅಮ್ಮ ಶಕ್ತಿ ವರ್ಡ್ ಹೀಲಿಂಗ್ ಪಿರಮಿಡ್ ಧ್ಯಾನ ಕೇಂದ್ರದ 3ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆ. ದೇವನಹಳ್ಳಿ ವಿಜಯಪುರದಲ್ಲಿ ನಡೆಯಲಿರುವ ಆತ್ಮಜ್ಞಾನ ಶಿಕ್ಷಣ ತರಗತಿ. ಮೈಸೂರಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ನಡೆದ ಆನಾಪಾನಸತಿ ಧ್ಯಾನ ಅಭಿಯಾನ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಧ್ಯಾನ ಮತ್ತು ಸತ್ಸಂಗ. ಧಾರವಾಡದಲ್ಲಿ ನಡೆದ ಆನಾಪಾನಸತಿ ಧ್ಯಾನ ತರಬೇತಿ. ದೇವನಹಳ್ಳಿಯ ವಿಜಯಪುರದಲ್ಲಿ ನಡೆದ ಧ್ಯಾನ ಮತ್ತು ಸತ್ಸಂಗ. ಈಗ ವಿವರಗಳ ಕಡೆಗೆ. ಬಳ್ಳಾರಿ ಜಿಲ್ಲೆ ಶ್ರೀ ಅಮ್ಮ ಶಕ್ತಿ ವರ್ಡ್ ಹೀಲಿಂಗ್ ಪಿರಮಿಡ್ ಧ್ಯಾನ ಕೇಂದ್ರದ 3ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆ ನಡೆಯಲಿದೆ. ಬಳ್ಳಾರಿ ಜಿಲ್ಲೆ ಸಂಗನಕಲ್ಲು ಗ್ರಾಮದ ಶ್ರೀ ಅಮ್ಮ ಶಕ್ತಿ ವರ್ಡ್ ಹೀಲಿಂಗ್ ಪಿರಮಿಡ್ ಧ್ಯಾನ ಕೇಂದ್ರದ 3ಯ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯ ಪ್ರಯುಕ್ತ ಸಾಮೂಹಿಕ ಸಂಗೀತ ನಾದ ಧ್ಯಾನ ಮಹಾಯಜ್ಞ ಕಾರ್ಯಕ್ರಮವನ್ನು ಜನವರಿ 27 ಮಂಗಳವಾರದಂದು ಬೆಳಗ್ಗೆ 8:30ರಿಂದ ಸಂಜೆ 5ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಬ್ರಹ್ಮಶ್ರೀ ಪ್ರೇಮನಾಥ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧಕರಿಂದ ಸತ್ಸಂಗ ಮತ್ತು ಪ್ರವಚನ ನಡೆಯಲಿದ್ದು, ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡ ಈ ಅದ್ಭುತ ಕಾರ್ಯಕ್ರಮದಲ್ಲಿ ಎಲ್ಲ ಧ್ಯಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಶ್ರೀ ಅಮ್ಮ ಶಕ್ತಿ ವರ್ಡ್ ಹೀಲಿಂಗ್ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ಶ್ರೀಮತಿ ಗೀತಾ ಯಾದವ್ ಅವರು ವಿನಂತಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ದೇವನಹಳ್ಳಿ ವಿಜಯಪುರದಲ್ಲಿ ಆತ್ಮಜ್ಞಾನ ಶಿಕ್ಷಣ ತರಗತಿ ನಡೆಯಲಿದೆ. ಬೆಂಗಳೂರು ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಪಿರಮಿಡ್ ಧ್ಯಾನ ಕೇಂದ್ರದ ನೇತೃತ್ವದಲ್ಲಿ ಆತ್ಮಜ್ಞಾನ ಶಿಕ್ಷಣ ತರಗತಿ ಕಾರ್ಯಕ್ರಮವನ್ನು ಜನವರಿ 26ರಂದು ಮಧ್ಯಾಹ್ನ 2ರಿಂದ ಸಂಜೆ 6 ಗಂಟೆಯವರೆಗೆ ಏರ್ಪಡಿಸಲಾಗಿದೆ. ಧ್ಯಾನ ಆತ್ಮಜ್ಞಾನ ಶಿಕ್ಷಣವನ್ನು ಬ್ರಹ್ಮಶ್ರೀ ತಟವರ್ತಿ ವೀರರಾಘವರಾವ್ ಅವರಿಂದ ನೀಡಲಾಗುವುದು. ಆಸಕ್ತಿಯುಳ್ಳ ಎಲ್ಲ ಧ್ಯಾನಿಗಳು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕೆಂದು ಪಿರಮಿಡ್ ಮಾಸ್ಟರ್ ಶಿವಾಜಿರಾವ್ ಅವರು ವಿನಂತಿಸಿದ್ದಾರೆ. ಮಾಹಿತಿಗಾಗಿ ಸಂಪರ್ಕಿಸಿ. ಮೈಸೂರಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಆನಾಪಾನಸತಿ ಧ್ಯಾನ ಪ್ರಚಾರ ನಡೆಯಿತು. ಮೈಸೂರಿನ ಟಿ ನರಸೀಪುರದಲ್ಲಿರುವ ವಿದ್ಯೋದಯ ಶಿಕ್ಷಣ ಸಂಸ್ಥೆಯಲ್ಲಿನ ವಿದ್ಯಾರ್ಥಿಗಳಿಗೆ ಜನವರಿ 12 ಸೋಮವಾರದಂದು ಆನಾಪಾನಸತಿ ಧ್ಯಾನದ ಪರಿಚಯವನ್ನು ಮಾಡಿಕೊಡಲಾಯಿತು. ಜೈ ಹೋ ಮೆಡಿಟೇಷನ್ ತಂಡದ ಪಿರಮಿಡ್ ಮಾಸ್ಟರ್ಗಳಾದ ಶ್ರೀಮತಿ ಶಾಂತಲಾ, ಪದ್ಮಾ, ಶ್ರೀಯುತ ವೆಂಕಟೇಶ್, ಗಂಗಾಧರ್ ಅವರಿಂದ ವಿದ್ಯಾರ್ಥಿಗಳಿಗೆ ಧ್ಯಾನದ ಲಾಭಗಳ ಬಗ್ಗೆ ಮತ್ತು ಅದರ ಮಹತ್ವದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಯಿತು. ವಿದ್ಯಾರ್ಥಿಗಳು ಧ್ಯಾನದಲ್ಲಿ ಆಸಕ್ತಿ ಬೆಳೆಸಿಕೊಂಡಾಗ ಧ್ಯಾನವು ಭೌತಿಕ ಜೀವನ ಮತ್ತು ಆಧ್ಯಾತ್ಮಿಕ ಸಾಧನೆಯನ್ನು ಸಾಧಿಸಲು ಬಹಳ ಉಪಯುಕ್ತ ಮಾರ್ಗವಾಗಿದೆ ಎಂದು ಸರಳವಾದ ಆನಾಪಾನಸತಿ ವಿಧಾನವನ್ನು ಎಲ್ಲರಿಗೂ ಪರಿಚಯ ಮಾಡಿಕೊಡಲಾಯಿತು. ಚಿಕ್ಕಬಳ್ಳಾಪುರದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನವರಿ 11ರಂದು ಪಿರಮಿಡ್ ಮಾಸ್ಟರ್ ಚಂದ್ರನ್ ಅವರ ವೈಕುಂಠ ಸಮಾರಾಧನೆ ಅಂಗವಾಗಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ದಾವಣಗೆರೆಯ ಪಿರಮಿಡ್ ಮಾಸ್ಟರ್ ಮಾರುತಿರಾಮ್ ಮತ್ತು ಚಿಕ್ಕಬಳ್ಳಾಪುರದ ಪಿರಮಿಡ್ ಮಾಸ್ಟರ್ ಕೃಷ್ಣಮೂರ್ತಿ ಅವರಿಂದ ಸತ್ಸಂಗ ಕಾರ್ಯಕ್ರಮ ನಡೆಸಿಕೊಡಲಾಯಿತು. ಧ್ಯಾನಕ್ಕೆ ಯಾವುದೇ ಸಮಯದ ನಿಗದಿ ಇಲ್ಲ. ಆನಾಪಾನಸತಿ ಧ್ಯಾನ ಯಾವಾಗಲಾದರೂ ಮಾಡಬಹುದು ಮತ್ತು ಅತಿ ಸುಲಭವಾದ ಧ್ಯಾನ ಪದ್ಧತಿಯನ್ನು ನಾವೆಲ್ಲರೂ ಪ್ರತಿನಿತ್ಯ ಅಭ್ಯಸಿಸಬೇಕು ಎಂದು ಸಂದೇಶ ನೀಡಿದರು. ಧಾರವಾಡದಲ್ಲಿ ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನ ತರಬೇತಿ ನಡೆಯಿತು. ಧಾರವಾಡದಲ್ಲಿರುವ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 31 ಹಾಗೂ ಕೆಇ ಬೋರ್ಡ್ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಜನವರಿ 2ರಂದು ವಿಶ್ವಾತ್ಮ ಪಿರಮಿಡ್ ಧ್ಯಾನ ಮಂದಿರದ ಸಂಸ್ಥಾಪಕರಾದ ಧಾರವಾಡದ ಪಿರಮಿಡ್ ಮಾಸ್ಟರ್ ಶಿವಲಿಂಗಪ್ಪ ಬಾವೂರ ಮತ್ತು ಶ್ರೀಮತಿ ರೇಣುಕಾ ಬಾವೂರ ಅವರಿಂದ ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ತರಬೇತಿಗಳನ್ನು ಮತ್ತು ಪಿರಮಿಡ್ ಶಕ್ತಿಯ ಮಹತ್ವವನ್ನು ತಿಳಿಸಿಕೊಡಲಾಯಿತು. ಇಂತಹ ಕಾರ್ಯಕ್ರಮಗಳು ನಡೆಯಲು ಸಹಾಯ ಮತ್ತು ಸಹಕಾರ ನೀಡುವ ಎಲ್ಲ ಶಿಕ್ಷಕ ವೃಂದದವರಿಗೆ ಧನ್ಯವಾದಗಳನ್ನು ತಿಳಿಸಲಾಯಿತು. ಅದಲ್ಲದೆ ಶಾಲೆಯ ಪ್ರಾಂಶುಪಾಲರು ಪ್ರತಿ ವರ್ಷ ಬರುವಂತೆ ವಿನಂತಿಸಿದರು ಎಂದು ತಮ್ಮ ಸಂತಸವನ್ನು ಪಿರಮಿಡ್ ಮಾಸ್ಟರ್ ಶಿವಲಿಂಗಪ್ಪ ಅವರು ವ್ಯಕ್ತಪಡಿಸಿದ್ದಾರೆ. ದೇವನಹಳ್ಳಿ ವಿಜಯಪುರದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯಿತು.
ಬೆಂಗಳೂರು ಗ್ರಾಮಾಂತರ, ದೇವನಹಳ್ಳಿ, ವಿಜಯಪುರದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ರೋಟರಿ ಶಾಲೆ ಉಪಾಧ್ಯಾಯರ ಹಾಜರಾತಿಯಲ್ಲಿ ಅಲ್ಲಿನ ಉಪಾಧ್ಯಾಯರಿಗೆ ಜನವರಿ 10ರಂದು ಪಿರಮಿಡ್ ಮಾಸ್ಟರ್ ನಿವೃತ್ತ ರೈಲ್ವೆ ಸಿವಿಲ್ ಎಂಜಿನಿಯರ್ ಶಿವಕುಮಾರ್ ಅವರು ಆನಾಪಾನಸತಿ ಧ್ಯಾನ ಪರಿಚಯ ಮಾಡುತ್ತಾ ಪ್ರತಿಯೊಬ್ಬರೂ ಧ್ಯಾನ ಸಾಧನೆ ನಿರಂತರ ಮಾಡಬೇಕು ಹಾಗೂ ಅದರ ಉಪಯೋಗಗಳ ಅನುಭವವನ್ನು ಪಡೆಯಬೇಕೆಂದು ತಿಳಿಸುತ್ತಾ ಧ್ಯಾನದ ಲಾಭಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.